ನನ್ ಸುದ್ದಿನ ಬಾರಿ ಆಕಳಿಕೆ ಬರ್ತವೆ. ಬೇಜಾರು ಅಂದ್ರೆ ಬೇಜಾರು. ಈ ಹುಡುಗ ನೋಡ್ರೆ ಫೋನ್ ನೋಡ್ತಿರ್ತದ, ಮಾತು ಆಡಲ್ಲ. ಅಮ್ಮ ನಾನಾರು ಎಂತ ಮಾಡಿದೆ, ಬೇಜಾರಲ್ಲ ಅದಕ್ಕೆ ಫೋನ್ ನೋಡೋದು. ನೋಡ್ ನೋಡು, 30 ವರ್ಷದೊಳಗೆ ನಿನ್ ಕಣ್ಣು ಕಿವಿ ಎಲ್ಲ ಡಮಾರ್ ಅಂತವೆ. ಹೋದ್ರೆ ಹೊತ್ತಾಳೆ ಅಮ್ಮ, ನಾನೇನು ಎಷ್ಟು ವರ್ಷ ಇರುವಾಗೈತೆ. ಹೌದು ಹೌದು, ಮದ್ವೆ ಆಗಿ ಮುತ್ಕಾಗೆ ನೋಡು ಹೆಂಗ್ ಹೇಳ್ತಾ ನೋಡು. ಅಮ್ಮ ಸಂಜೆ ಮೊಬೈಲ್ ಕರೆನ್ಸಿ ಖಾಲಿ ಆದ ದುಡ್ಡು ಕೊಡೆ. ಹಾ, ನಂಗ್ ಸಂಬಳ ಬರತ್ ನೋಡು, ಕೊಟ್ಟು ಹಿಡಿಸ್ತೀನಿ. ಅಮ್ಮ ನಿಂಗೆ ಗೃಹಲಕ್ಷ್ಮಿ ದುಡ್ಡು ಬರದಲ್ಲ, ಅದ್ರ ಕೊಡೆ. ಅಮ್ಮ ನೀನ್ ಕೊಡ್ಲಾ ಅಂದ್ರೆ ನೋಡು, ರಾತ್ರಿಗೆ ಅಡ್ಕೆ ಚೀಲ ಎತ್ಕೊಂಡು ಹೋಗ್ತೀನಿ. ಅಲ್ಲ ಕಣ ತಮ್ಮಣಿ, ಆ ಗೃಹಲಕ್ಷ್ಮಿ ದುಡ್ಡು ಬರ್ದೆ 3 ತಿಂಗಳಾಯ್ತು. ಇನ್ ಎಲ್ಲಿ ಕೊಡ್ಲಿ ನಿಂಗೆ? ಹಾ ಹಾ, ಅಡಿಕೆ ಚೀಲ ಎತ್ಕೋಕೆ ನೀನೇ ನೋಡು ಅಡಿಕೆ ಕೆಲಸ ಮಾಡಿದ್ದು. ಅಡಿಕೆ ಕೊಯ್ಸಿ ಸುಲ್ಸಿ ಬೇಯಿಸಿದೆಲ್ಲ ನೀನೇ ತಗೋಬಹುದು. ಹಂಗ ಸರಿ ತಗೊಂಡೋಗ್ಲಾ? ನಿಮ್ಮ ಅಪ್ಪ ಗೊತ್ತಾದ್ರೆ ನಿನ್ ಬೆನ್ನು ಹೊಡಿತಾರೆ. ಅಮ್ಮ ನಿನ್ನ ಅಕ್ಷತೆ ಬಂದ್ಲು ನೋಡೆ. ಪರತಕ್ಕ, ಓ ಪರತಕ್ಕ, ಓ ಅಕ್ಷತೆ ಬಾರೆ. ಓ ಅಕ್ಷತೆ, ಏನೇ ಇಷ್ಟ ದಿವಸ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ, ಎತ್ಲಾಗ ಹೋಗಿದೆ? ಊರ್ಗಿರ್ ಬಿಟ್ಟಿದೆ ಎಂತೆ? ಏನಿಲ್ರಿ ಪರತಕ್ಕ, ಗೃಹಲಕ್ಷ್ಮಿ ಬಂದಿತ್ತಲ್ಲ, ಟ್ರಿಪ್ ಹೋಗಿದ್ದೆ, ಹಂಗೆ ಫ್ರೀ ಬಸ್ ಇತ್ತಲ್ಲ. ಓಹೋ ಹೌದಾ, ಬಾ ಕುತ್ಕ. ಏ ತಮಣಿ ಹೇಳ, ಅಕ್ಷತೆ ಕುತ್ಕೊಂಡ್ಲಿ. ಆಂಟಿ ಚೆನ್ನಾಗಿದ್ದೀರಾ? ಹ್ಞೂ ತಮ್ಮಣಿ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅಮ್ಮ ಒಂದ್ ಸ್ವಲ್ಪ ತೋಟಕ್ಕೆ ಬರ್ತೀನಿ. ಸರಿ ಸರಿ, ಹೋಗಿ ಅಲ್ಲಿ ದನ ಕರಾಲ ಇದೆ, ಒಂಚೂರು ಬಿಚ್ಚಿ ಕಟ್ಟು ಬಾ. ಸರಿ ಕುತ್ಕ, ನಾ ಕಾಪಿ ತತ್ತೀನಿ. ಕಾಪಿ ಎಲ್ಲ ಬೇಡ ಕಣ್ರಿ, ಇವಾಗಷ್ಟೇ ಕುಡ್ಕ ಬಂದೆ. ಹೌದಾ, ಸರಿ ತಗ. ಮತ್ತೆ ಏನ್ ಸಮಾಚಾರ? ಮಗಳು ಮನೆ ಕಡೆಲ್ಲ ಏನ್ ಮಾಡ್ತಾರೆ? ಏನ್ ಸಮಾಚಾರ ಇಲ್ಲ ಕಣ್ರಿ, ಹಿಂಗೆ ಸಣ್ಣ ಪುಟ್ಟ ಕೆಲ್ಸ. ಮಗಳು ಮನೆ ಕಡೆ ಏನು, ಅವ್ರೇನ್ ಸಿಟಿಲ್ ಅದಾರ ತಗಳ್ರಿ, ಅವ್ರಿಗೇನು. ಅವ್ರಿಗೆ ಏನಂತೀಯ? ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದ ತಗ. ಹ್ಞೂ ಕಣ್ರಿ. ಅಕ್ಷತೆ, ಮಗಳದೇನಾದ್ರು ವಿಶೇಷ ಗಿಶೇಷ ಐತಾನೆ? ಎಂತದು ಇಲ್ಲ ಕಣ್ರಿ. ಹೌದಾ? ಹಚ ಹಚ, ಥೋ ಸುಶೀಲಕ್ಕರ ಮನೆ ಕೋಳ್ ಬಂದಿತ್ತೇನ, ನಮ್ಮನೆ ನಾಯಿ ಹಿಡಿತೇನೆ ತಗ. ಅವಳು ಬಂದ್ರೆ ಗಿಡಲ್ಲ ಮುನ್ನ. ಹಚ ಹಚ, ಎಲ್ಲಿ ಹೋತ್ ನೋಡನ್ ಹೇಳು. ಆ ಚಿಟ್ಟಿಯರು ಏನಕ್ಕಂಗ್ ಮಾಡ್ತತೇನೆ ತಗ, ಹಿಡ್ದೇ ಬಿಟ್ಟತಲ್ಲ. ಹೌದಲ್ರಿ ಪರತಕ್ಕ, ಹಿಡ್ದೇ ಬಿಟ್ಟತೆ. ಅಕ್ಷತಾ, ಈಗ ಸುಶೀಲ್ ಬಂದ್ರೆ ಮುಗೀತು ಕತೆ ನಮ್ದು. ಅವಳು ನಮ್ಮನ್ ಇಡಲ್ ತಗ. ರೌದ್ರವತಾರ ತಾಳ್ತಲ್ ತಡೀರಿ, ಹಂಗಿದ್ರೆ ಕೋಳಿ ಜಗಳ ಫಿಕ್ಸ್. ಅಲ್ಲ ಅಲ್ಲ ಅಲ್ಲ, ನಮ್ಮನೆ ಚಿಟ್ಟಿಗೆ ಎಂತ ಮಾಡ್ಬೇಕು, ಇಷ್ಟು ದವ್ ಕೋಳಿ ಹಿಡ್ದೈತಲ್ಲ. ಸುಶೀಲಿ ಬಂದು ಈಗ ಕೂಗ್ತಾಳ ನೋಡಿ, ಇಡೀ ಊರ್ನೇ ಒಂದ್ ಮಾಡ್ತಾಳ ತಗ. ಅಯ್ಯೋ ನಿಮ್ಮನೆ ಬೆಂಕಿ ಬಿದ್ಕು, ನಿನ್ನ ನಮ್ಮನೆ ಕೋಳಿ ಹಿಡ್ದೆ ಬಿಡ್ತಾಳ್ರಿ ದವು ಆಯ್ತೇನಾ? ಅಲ್ಲ ಪರತಕ್ಕ, ಎಷ್ಟು ದಿನ ಅಂತ ಹೊಂಚಕೊಂಡಿತ್ತು ನಿಮ್ಮನೆ ಕುನ್ನಿ ಕೋಳಿ ಹಿಡಿಬೇಕು ಅಂತ ಹೇಳಿ. ಏನು ಗಬ್ಬು ನಾಯಿ ಸಾಕಿದ್ರಿ ನಮ್ಮರ್ರ, ನಾ ಹೇಳ್ತಾನೆ ಇದ್ದೀನಿ ನಾಯಿ ಬಿಡ್ಬಾರಿ ಕಟ್ಟಾಕಿ ಅಂತ. ಆದ್ರೂ ನನ್ ಮಾತು ಕೇಳೋದಿಲ್ಲಲ್ಲ ನೀವು. ನಾ ಏನ್ ಮಾಡ್ಲೆ ಸುಶೀಲಿ, ನೋಡ್ತಿದ್ದಂಗೆ ಹಿಡ್ದೇ ಬಿಡ್ತು. ತಮಣೆ ತೋಟಕ್ಕೆ ಹೋದೇನ, ಅವನ ಹಿಂದೆನೆ ಹೋಗತ್ ನಾಯಿ. ನಿಮ್ಮನೆ ಕೋಳಿ ತೋಟದಲ್ಲಿ ಇದ್ದೇನ, ಅದನ್ನ ನೋಡಿ ಹಿಡ್ದೆ ತಗ. ಇಲ್ಲ ಪರತಕ್ಕ, ನಾಳೆಯಿಂದ ಮಾತ್ರ ನಾಯಿ ಬಿಡ್ಬೇಡಿ. ನಾಳೆ ನಮ್ಮ ಅಕ್ಕನ ಮಕ್ಕಳು ಬರ್ತವೆ ಅಂತ ಕೋಳಿ ಹಂಗೆ ಇಟ್ಕೊಂಡಿದ್ದೆ ಕೊಯ್ಯನ ಅಂತ. ನಾಳೆ ಮಾತ್ರ ಕಟ್ಟಾಕ್ತೀವಿ ನೀವು, ನಾ ಸಮಾಜಗಳ ಮಾಡ್ತೀನಿ ಮತ್ತೆ ಇನ್ನೊಂದಿನ ಹಿಂಗಾದ್ರೆ. ನಾಳೆಯಿಂದ ಕಟ್ಟಾಕ್ತಿವಿ ತಗ, ನಮ್ಮ ಮನೆಯವರಿಗೆ ಚೈನ್ ತರಕ್ ಹೇಳ್ತೀನಿ. ಅಮ್ಮ ಆಂಟಿ ಬಂದೈತಲ್ಲೇ, ಗೊತ್ತಾಗ್ಲ ಅಂದಿದ್ರೆ ಕೋಳಿ ಸಾರು ಮಾಡ್ಕ ತಿನ್ಬೋದಿತ್ತು. ತಮಣಿ ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕ, ಮೊದ್ಲೇ ಅವಳು ಜಗಳಕ್ಕೆ ಬರ್ತಿದ್ದಾಳೆ. ಅಯ್ಯೋ ಕೋಳಾರು ಎಷ್ಟು ತೂಕ ಐತ್ ನೋಡು, ಅದ್ರ ಬಾಯಿ ಕಲ್ಬಿದ್ದು ಹೋಗಕ್ಕೆ ಹೆಂಗಾರು ಹಿಡ್ದು ಬಿಡ್ತೇನೆ. ಅದ್ರ ಬಾಯಿ ಕಲ್ಬಿದ್ದು ಹೋಗ, ಅದ್ರ ಬಾಯಿ ಮಣ್ಣು ಸರಿಯಾ? ಸುಶೀಲಾಂಟಿ, ನಿಮ್ಮನೆ ಕೋಳಿ ಸುತ್ತೋಗಿದ್ಕೆ ನಮ್ಮನೆ ಚಿಟ್ಟಿಗಂತಾಗ್ಲಿ ಹಂಗ್ ಬೈತೀರಾ? ಮತ್ ನಮ್ಮನೆ ಚಿಟ್ಟಿಗೆ ಹಂಗ್ ಬೈದ್ರೆ ಸರಿ ಇರಲ್ಲ ನೋಡ್ರಿ. ಸುಶೀಲಾಂಟಿ, ನಿಮ್ಮನೆ ಕೋಳಿಗೆಲ್ಲ ನಾಳೆಯಿಂದ ಕೌನ್ಸ್ ಹಾಕಲ್ರಿ. ಚೋಟ್ ಉದ್ದಾರಿಯೇ, ಎಷ್ಟು ಮಾತಾಡ್ತಿ? ನೀನಾಗಿ ಸುಮ್ನಿದ್ ಬಿಟ್ಟಿದ್ದ, ನಿನ್ ಕೋಳಿ ನಮ್ಮನೆ ನಾಯಿ ಹಿಡ್ದಿದ್ರೆ ತಾಯಿ ಮಕ್ಕಳೆಲ್ಲ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿದ್ರಿ. ಏ ಪಾರತಕ್ಕ, ಸುಶೀಲಕ್ಕ, ಬಿಡ್ರೆ ಎಂತ ಜಗಳ ಮಾಡ್ಕೊಂತೀರ ಒಂದ್ ಕೋಳಿಗಾಗಿ? ಅಕ್ಕಪಕ್ಕದವರು ಹಿಂಗ್ ಜಗಳ ಮಾಡೋ ಚಂದಲ್ಲ, ಬಿಡ್ರಿ ಸಾಕು. ನೆಕ್ಸ್ಟ್ ಎಂತಾರು ಫಂಕ್ಷನ್ ಹಬ್ಬಕ್ಕೆಲ್ಲ ಅಕ್ಕಪಕ್ಕದವರೇ ಬೇಕಾಗೋದು. ಈಗೆಂತ ಜಗಳ ಮಾಡ್ತೀರಿ, ಬಿಡ್ರಿ ಸಾಕತ್ಲಾಗಿ. ಜಗಳ ಎಲ್ಲ ನೋಡಷ್ಟು ನೋಡಿ ಈಗ ಹಿಂಗ್ ಹೇಳ್ತೈತ್ ನೋಡಿ ಆಂಟಿ. ತಮಣೆ ಸುಮ್ಮನಿರತ್ಲಾಗಿ, ಪಾಪ ಅವಳಿಗೂ ಬೇಜಾರಾಗೈತೇನ ಕೋಳಿ ಸತ್ತೋತಲ್ಲ. ಅದಕ್ಕೆ ಸುಶೀಲಾ
ನಾಳೆಯಿಂದ ನಾಯಿ ಕಟ್ಟಾಕ್ತಿವಿ ತಗ. ಸರಿ ಬಿಡ್ರಿ ಅಕ್ಕ, ನಾ ಕೋಳಿ ತಗೊಂಡ್ ಮನೆಗೆ ಹೋಗ್ತೀನಿ. ತಮ್ಮನಿ ಬೇಜಾರ ಮಾಡ್ಕೋಬೇಡ, ಕೋಳಿ ತಗೊಂಡಕ್ ಬಾ ಸಾಯಂಕಾಲ. ಸರಿ ಕಣ್ರಿ ಆಂಟಿ, ಬರ್ತೀನಿ. ಸರಿ, ನಮ್ಮ ಚಿಟ್ಟೆ ಅಂತೂ ಆ ಸುಶೀಲಕ್ಕರ ಮನೆ ಕೋಳಿ ಹಿಡಿತು. ನಾವು ನಾಳೆ ನಾಯಿ ಕಟ್ಟಾಕ್ತಿವಿ. ನಾವಿನ್ ಬರೋದಾ? ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಂಗೆ